ಹೀಗೆ ಕಬೀರ್ ಪರಮಾತ್ಮ ಸಂತ ರಾಮ್ಪಾಲ್ ಮಹಾರಾಜರನ್ನು ಸಹಶರೀರವಾಗಿ ಸತ್ಯಲೋಕಕ್ಕೆ ಕಳುಹಿಸುತ್ತಾರೆ ಮತ್ತು ಸ್ವಯಂ ಸರ್ವಸೃಷ್ಟಿಯ ಸೃಷ್ಟಿಕರ್ತ ಕಬೀರ್ ಪರಮಾತ್ಮ ಸಂತ ರಾಮ್ಪಾಲ್ ಮಹಾರಾಜರ ರೂಪದಲ್ಲಿ ಸಂಪೂರ್ಣ ಪ್ರಪಂಚದ ಉದ್ಧಾರ ಮಾಡುವ ಉದ್ದೇಶದಿಂದ ಈ ಪವಿತ್ರ ಮಿಷನ್ನಲ್ಲಿ ಹೊರಡುತ್ತಾರೆ. ಸಂತ ರಾಮ್ಪಾಲ್ ಮಹಾರಾಜರ ರೂಪದಲ್ಲಿ ಕಬೀರ್ ಪರಮಾತ್ಮ ಸ್ವಯಂ ತಮ್ಮನ್ನು ಮರೆಮಾಚಿಕೊಂಡಿದ್ದಾರೆ. ಅವರ ಈ ಲೀಲೆಯನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯ ಜೀವಿಯ ಅರಿವಿಗೆ ಮೀರಿದ ವಿಷಯ. ಒಬ್ಬ ಸಂತನ ಸ್ವರೂಪದಲ್ಲಿ ಪರಮಾತ್ಮನ ಅಭಿನಯದ ಈ ಅದ್ಭುತ ಸತ್ಯವನ್ನು ಭಕ್ತ ಸಮಾಜವು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿತ್ತು. ಸಾಕ್ಷಾತ್ ಕಬೀರ್ ಪರಮಾತ್ಮನ ಸ್ವರೂಪ ಮುಕ್ತಿದಾತ ಸದ್ಗುರು ರಾಮ್ಪಾಲ್ ಜಿ ಭಗವಾನ್ ಜಿ ಕಿ ಜಯ ಹೋ. ಈಗ ಮಕ್ಕಳೇ, ಪೂರ್ಣ ಜ್ಞಾನ ಬಂದಿದೆ ಮತ್ತು ಆ ನಿರ್ಧಾರಿತ ಸಮಯ ಬಂದಿದೆ. ಗುರುಪೂರ್ಣ, ಜ್ಞಾನಪೂರ್ಣ, ಭಗವಂತನು ಕೂಡ ಪೂರ್ಣ. ಸಬಹಿ ನಾರಿ ನರ ಶುದ್ಧ ತಪ್ जब ठीक का दिन आवंत कपट चातुरी छोड़ के ಶರಣ ಕಬೀರ್ ಗಹಂತ ಹೋಯ್ ಹೊಯ್. ಮಕ್ಕಳೇ, ಆ ನಿರ್ಧಾರಿತ ದಿನ ಬಂದಿದೆ. ಈಗ 4 ಕಡೆ ಕಹಳೆ ಮೊಳಗಿದೆ ದಾತನದ್ದು. ಕಹ ಉಗ್ಗರ್, ಕಹ ಶುದ್ಧರು ಹೋ. ಯಾರೇ ನಿಷ್ಪ್ರಯೋಜಕ ಡಾಕು ಕಳ್ಳನಾಗಿರಲಿ, ಯಾರನ್ನಾದರೂ ಚಿಕ್ಕ ಜಾತಿಯವರೆಂದು ತಿಳಿಯುತ್ತೀರಿ ನೀವು. ಹರೇ ಸಬಕಿ ಭೌಪೀರ್ ಪರಮಾತ್ಮನು ನನ್ನ ಮೂಲಕ ಕಳುಹಿಸಿದ ಆ ಸಂತನು, ಬಂದಿರುವ ಸಂತನು ಎಲ್ಲರ ದುಃಖಗಳನ್ನು ನಿವಾರಣೆ ಮಾಡುವನು. ಹರೇ ಸಬಕಿ ಭೌಪೀರ್ ಸ್ವ ಸಮಾನ ಸಮದೃಷ್ಟಿ ಹೈ ಸಮರಥ ಸತ್ ಕಬೀರ್. ಅವನು ಸಮಾನ ಸಮದೃಷ್ಟಿ ಉಳ್ಳವನು. ಎಲ್ಲರಿಗೂ ಒಂದೇ ದೃಷ್ಟಿಯಿಂದ ಸಮಾನ ಪ್ರೀತಿಯನ್ನು ನೀಡುತ್ತಾನೆ. ಎಲ್ಲರಿಗೂ ಒಂದೇ ರೀತಿಯಲ್ಲಿ ವರ್ತಿಸುತ್ತಾನೆ. ಒಂದೇ ರೀತಿಯ ಸತ್ಯನಾಮ ಸಾರ ಶಬ್ದವನ್ನು ನೀಡುತ್ತಾನೆ. ಅವನು ಸಮರ್ಥ ಸತ್ತ ಕಬೀರನೇ ಆಗಿರುತ್ತಾನೆ. ಹೇಳಿ ಬಂದಿ ಛೋಡ್ ಕಬೀರ್ ಸಾಹೇಬರಿಗೆ ಜಯವಾಗಲಿ.